ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ದಿನ ಆಯಿತು ವೀಡಿಯೋ ಆಗದೆ, ರಿವ್ಯೂ ಬಗ್ಗೆ ವೀಡಿಯೋ ಹಾಕ್ತೀನಿ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ. ಸೊ ಇವತ್ತು ಒಳ್ಳೆ ಟೈಮ್ ಬಂದಿದೆ. ನಾನು ಇವತ್ತು ಯಾವುದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಆಕ್ಸರ್ ಹೆಲ್ಮೆಟ್ ಬಗ್ಗೆ. ಈ ಹೆಲ್ಮೆಟ್ ಬಂದುಬಿಟ್ಟು 5,000 ಬಜೆಟಿಗೆ ಸಿಗುತ್ತೆ. ಇದು ಆನ್ಲೈನಲ್ಲೆಲ್ಲ ನೀವು ನೋಡ್ಬೋದು 5,000ಕ್ಕೆ ಇರುತ್ತೆ. ಬಟ್ ನಾವು ಇದೇನೇನು ಮಾಡಿದ್ವಿ, ಆಫ್ಲೈನಲ್ಲಿ ತೊಗೊಂಡ್ವಿ. ಸೊ ಆಫ್ಲೈನಲ್ಲಿ ಬಂದುಬಿಟ್ಟು ನಮಗೆ 4,200 ರೂಪೀಸ್ ಬಿತ್ತು. ಅಂದರೆ 800 ರೂಪಾಯಿ ನಮಗೆ ಉಳಿತಾಯ ಆಗಿದೆ. ಸೊ ಗಾಯ್ಸ್, ಇದ್ರ ಬೇಸಿಕ್ ಮೇನ್ ಫೀಚರ್ಸ್ ಬಂದುಬಿಟ್ಟು ನನಗೆ ಇಷ್ಟ ಆಗಿದ್ದೇನು ಅಂದರೆ ಆ್ಯಂಟಿಫಾಗ್ ಇದೆ ಮತ್ತು ಸನ್ವೈಸರ್ ಇದೆ. ಹಾಗೆಯೇ ನಿಮಗೆ ವೆಂಟಿಲೇಷನ್ ಕೂಡ ನಾವು ಅಡಿಷ್ನಲ್ ಆಗಿ ಮೈಕ್ ಕೂಡ ಹಾಕ್ಬೋದು ಮತ್ತು ಇಯರ್ಫೋನ್ ಕೂಡ ಹಾಕ್ಬೋದು. ನಿಮಗೆ ಅಡಿಷ್ನಲ್ ಅಂದರೆ ನೀವು 4,200 ಏನಿದೆ ಅದು ಹೆಲ್ಮೆಟ್ ಪ್ರೈಸ್ ಬರುತ್ತೆ. ಮತ್ತು ಎಕ್ಸ್ಟ್ರಾ ನೀವು 1,700 ಪ್ಲಸ್ ಏನು ಮೈಕ್ ಮೇಲೆ ನೀವೇನಾದ್ರು ಚೂಸ್ ಮಾಡಿದರೆ ಅದು ನಿಮಗೆ ಎಕ್ಸ್ಟ್ರಾ ಬೀಳುತ್ತೆ, ಎಕ್ಸ್ಟ್ರಾ ಚಾರ್ಜಸ್. ಈ ಬಾಕ್ಸಲ್ಲಿ ಬಂದುಬಿಟ್ಟು ನಿಮಗೆ ಈ ಥರ ಸಿಗುತ್ತೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ನೋಡಿ, ಬಾಕ್ಸಲ್ಲಿ ಒಂದು ಬ್ಯಾಗ್ ಕೊಟ್ಟಿರ್ತಾರೆ. ಬ್ಯಾಗಿನ ಮುಖಾಂತರ ನೋಡಿ ಬಾಕ್ಸ್ ಇದೆ. ಮತ್ತು ಇದ್ರ ಒಳಗಡೆ ಇನ್ನೇನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನಿಮಗೆ ಹೆಡ್ಗೆ ತಲೆಗೆ ಏನಾದರೂ ನೀವು ಸ್ವೆಟ್ ಆಗಬಾರ್ದು ಅನ್ನೋದಂದರೆ ಇದನ್ನು ಹಾಕ್ಕೊಂಡು ತಲೆಗೆ ಹೆಲ್ಮೆಟ್ನ ಹಾಕೋಬೇಕಾಗುತ್ತೆ. ಸೊ ನೀವು ಜಾಸ್ತಿ ಲಾಂಗ್ ಡ್ರೈವ್ ಹೋಗ್ತೀರಾ ಅಂದರೆ ಮತ್ತು ಬಿಸಿಲಲ್ಲಿ ಜಾಸ್ತಿ ಟ್ರಾವೆಲ್ ಮಾಡ್ತೀರಾ ಅಂದರೆ ಸ್ವೆಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ಅವಾಯ್ಡ್ ಮಾಡುತ್ತೆ. ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಬ್ಲಡ್ ಗ್ರೂಪ್ ಏನಿದೆ ಅದನ್ನು ನೀವು ಸಹ ನಿಮ್ಮ ಹೆಲ್ಮೆಟ್ಗೆ ಹಾಕೋಬೋದು. A ಪಾಸಿಟಿವ್, B ಪಾಸಿಟಿವ್ ಏನೇ ಇದ್ರೂ ಮೆನ್ಷನ್ ಮಾಡ್ಕೋಬೋದು ಆರಾಮಾಗಿ. ಏನು ತಲೆಗೆಡ್ಸ್ಕೊಳ್ಳೋಂಗಿಲ್ಲ. ಯಾರಿಗಾದ್ರು ಬ್ಲಡ್ ಬೇಕು ಅಂತ ಇದ್ದರೆ ಎಮರ್ಜೆನ್ಸಿಯಲ್ಲಿ ನಿಮ್ಮ ಹೆಲ್ಮೆಟ್ ಏನೋ ನೀವು ಹೋದಾಗ ಏನಾದ್ರು ಕಾಣಿಸಿದ್ರೆ ಆರಾಮಾಗಿ ಫೈಂಡ್ ಔಟ್ ಮಾಡ್ತಾರೆ. ನಿಮಗೆ ನಿಮ್ಮ ಲೈಟ್ ಟೈಮಲ್ಲಿ ನೀವು ಹೋಗ್ತಾ ಇದ್ದೀರಾ ಇಲ್ವಾ ಗೊತ್ತಾಗಬೇಕು ಅನ್ನೋಕ್ಕೋಸ್ಕರ ಇದನ್ನು ಹಾಕೋಬೋದು ನೀವು ಹೆಲ್ಮೆಟ್ಗೆ. ಇದು ಬಂದುಬಿಟ್ಟು ಸ್ಪಾಯ್ಲರು. ನೀವು ಇಲ್ಲೊಂದು ಬಿಗ್ ಒಂದು ಸ್ಪಾಯ್ಲರ್ ಇದೆ, ಅದನ್ನು ಚೇಂಜ್ ಮಾಡಿಕೊಂಡು ನೀವು ಇದನ್ನು ಹಾಕೋಬೋದು. ಸೊ ಇದು ಬಂದುಬಿಟ್ಟು ಇದು ಮೇಯ್ನ್ ಬ್ರ್ಯಾಂಡು. ಈ ಬ್ರ್ಯಾಂಡನ್ನು ಬೇಕಾದ್ರೆ ನೀವು ಬೈಕಿಗೂ ಹಾಕೋಬೋದು ಮತ್ತು ಹೆಲ್ಮೆಟ್ಗೂ ಹಾಕೋಬೋದು. ಇಲ್ಲಾಂದರೆ ಮೊಬೈಲ್ಗೂ ಹಾಕ್ಕೊಂಡು ನೀವೆಲ್ಲ ಜಿಂಗ್ ಚಿಕ್ ಅಂತ ಜಾತ್ರೆನೂ ಮಾಡ್ಬೋದು. ನೋಡಿದ್ರಲ್ಲ, ಇದಿಷ್ಟು ಬಂದಿರೋದು ಇದರಲ್ಲಿ ಕೊಟ್ಟಿರ್ತಾರೆ. ಮೇಯ್ನ್ ಟಾಪಿಕ್ ಬಂದುಬಿಟ್ಟು ಹೆಲ್ಮೆಟ್ಟು. ಇದು ಹೆಲ್ಮೆಟ್ ಯಾವ ಕಲರ್ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿದ್ರಲ್ಲ, ಈ ಹೆಲ್ಮೆಟ್ ಬಂದುಬಿಟ್ಟು MT-15ಗೆ ಗಾಡಿಗೆ ಬೇಕಾದ್ರೆ ಈ ಗಾಡಿಗೆ ಕಾಂಬಿನೇಷನ್ ಕಲರ್ ಬಂದುಬಿಟ್ಟು ಈ ಕಲರ್ ಆರೆಂಜ್ ಕಲರು. ಇದು ವೇರಿಯಂಟ್ ಬಂದುಬಿಟ್ಟು ಹಂಟರ್ ವೇರಿಯಂಟು. ನೋಡಿದ್ರಲ್ಲ, ಇದು ಈ ಥರ ಬರುತ್ತೆ ಮೇಯ್ನಾಗಿ ಇದ್ರದ್ದು ಸಿಂಬಲ್ಲು. ಡಿಸೈನ್ ಬಂದುಬಿಟ್ಟು ಸ್ಪಾಯ್ಲರ್ ಅಂತ ಇದು. ಮತ್ತು ನೋಡಿದ್ರಲ್ಲ, ಇದು ಬಂದುಬಿಟ್ಟು ಆಕ್ಸರ್. ನಿಮ್ಮ ಬ್ರ್ಯಾಂಡ್ ಏನಿದೆ ಇದು, ಈ ಬ್ರ್ಯಾಂಡಿಗೆ ನೀವು ಎಷ್ಟು ಕೊಡಬೇಕಾಗುತ್ತೆ, 4,500 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿದ್ರಲ್ಲ, ಇದರಲ್ಲಿ ಬಂದುಬಿಟ್ಟು ಆ್ಯಂಟಿಫಾಗು, ಮತ್ತು ವೆಂಟಿಲೇಷನ್ ಏನಿದೆ ಅದು ಇಲ್ಲಿ ಹೋಗುತ್ತೆ. ಇಲ್ಲಿ ವೆಂಟಿಲೇಷನ್ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಇಲ್ಲೂ ಕೂಡ ನಿಮಗೆ ವೆಂಟಿಲೇಷನ್ ಕೊಟ್ಟಿದ್ದಾರೆ, ನೋಡೋಕ್ಕೆ ಇಲ್ಲಿ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ಬ್ರ್ಯಾಂಡ್ ಸಿಂಬಲ್ ನೇಮ್, ಆಕ್ಸರ್ ಸಿಂಬಲ್ ನೇಮ್ ಇದು. ಅಂದರೆ ನಿಮಗೆ ಅಗ್ರೆಸಿವ್ ಆಗಿ ಕಾಣಲಿ ಅನ್ನೋಕ್ಕೋಸ್ಕರ ಇದನ್ನು ಡಿಸೈನ್ನ ಕೊಟ್ಟಿರ್ತಾರೆ. ನೀವು ವೇಗಾಸಲ್ಲೆಲ್ಲ ಕೊಟ್ಟಿರ್ತಾರೆ, ಬಟ್ ಅದನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ನೀವು ಅಡಿಷ್ನಲ್ ಆಗಿ ಫಿಕ್ಸ್ ಇರಲ್ಲ. ಈ ಹೆಲ್ಮೆಟ್ ಬಂದುಬಿಟ್ಟು ನಿಮಗೆ ಲಾರ್ಜ್ ಸೈಜು, M ಸೈಜು, XL ಸೈಜ್ವರೆಗೂ ನಿಮಗೆ ಅವೈಲೇಬಿಲಿಟಿ ಇದೆ. ಮತ್ತು ನೋಡೋಣ ಇದು ಹೇಗೆ ನನಗೆ ಹೇಗೆ ಸೂಟ್ ಆಗುತ್ತೆ ಅಂತ. ಫುಲ್ ಕಂಫರ್ಟೇಬಲ್ ಇದೆ, ಏನು ಹಾಗೇನು ಜಾಸ್ತಿ ಟೈಟಾಗೇನಿಲ್ಲ. ನನ್ನ ಸೈಜ್ ಎಲ್ಲೇನಿದೆ ಅದು ಕರೆಕ್ಟಾಗಿದೆ. ಬಂದುಬಿಟ್ಟು ಸನ್ವೈಸರ್ ಗ್ಲಾಸು ನೋಡ್ತಾ ಇದ್ರಲ್ಲ, ಇದು ನಿಮ್ಗೆ ಇದು ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಇದು ನಿಮಗೆ ಆಪ್ಷನಲ್ಲು. ಇದು ಬಂದುಬಿಟ್ಟು ಆ್ಯಂಟಿಫಾಗು. ಇಲ್ಲೇನು ಕಾಣಿಸ್ತಾ ಇದೆ, ಇಲ್ಲಿ ಬ್ಲೂ ಮಾರ್ಕು, ಬೇಕಾದ್ರೆ ಇದು ನೋಡಿ ಓಪನ್ ಮಾಡ್ತೀನಿ. ಆ್ಯಂಟಿಫಾಗ್ ಅಂದರೆ ನೀವು ಮಾರ್ನಿಂಗ್ ಟೈಮಲ್ಲಿ ರೈಡ್ ಹೋಗ್ತಾ ಇರ್ತೀರಾ, ಉಸಿರಾಡಬೇಕಾದ್ರೆ ಒಂದು ಫಾಗ್ ಕ್ರಿಯೇಟ್ ಆಗುತ್ತೆ. ಸೊ ಆ ಫಾಗ್ ಕ್ರಿಯೇಟ್ ಆದಾಗ ನಿಮಗೆ ರೋಡು ವಿಸಿಬಲ್ ಆಗಿ ಕಾಣಿಸಲ್ಲ. ಸೊ ಈ ಲೆನ್ಸ್ ಏನು ಮಾಡುತ್ತೆ, ನೀವು ಉಸಿರಾಡಬೇಕಾದ್ರೆ ಹೊಗೆ ಎಲ್ಲ ಬರುತ್ತಲ್ಲಪ್ಪ, ಅದನ್ನು ಈ ವೈಸರ್ ಮೇಲೆ ಕೂರಕ್ಕೆ ಬಿಡಲ್ಲ. ಅದು ಆದಷ್ಟು ಕಂಟ್ರೋಲ್ ಮಾಡುತ್ತೆ. ಮತ್ತು ಹೆಲ್ಮೆಟಲ್ಲಿ ಕೂಲಿಂಗ್ ಗ್ಲಾಸ್ ಆಪ್ಷನ್ ಇದೆ. ಇದನ್ನು ನೋಡಿ ಮೂವ್ಮೆಂಟ್ ಮಾಡಿದ್ರೆ ಸಾಕು, ನಿಮಗೆ ಕೂಲಿಂಗ್ ಗ್ಲಾಸ್ ಬರುತ್ತೆ. ಯಾವಾಗಲಾದ್ರು ಬಿಸಿಲು ಜಾಸ್ತಿ ಇದ್ದಾಗ ನೀವು ಅದನ್ನು ಯೂಸ್ ಮಾಡ್ಬೋದು. ಮತ್ತು ಏರ್ ಸಹ ಒಳಗಡೆ ನೀವು ಉಸಿರಾಡಬೇಕಾದ್ರೆ ಏರ್ ಬೇಕು ಅಂದರೆ ಏರು, ಮತ್ತು ಶೆಕೆ ಆಗ್ತಾ ಇದೆ ಅಂದರೆ ಮೇಲೆ ಟಾಪ್ ಸೈಡಿಂದ ನೋಡಿ ನಿಮಗೆ ಏರ್ ಕೂಡ ನಿಮ್ಮ ಹೆಡ್ಗೆ ಬರುತ್ತೆ. ಶೆಕೆಯನ್ನು ಅವಾಯ್ಡ್ ಮಾಡ್ಬೋದು. ಮೇಯ್ನಾಗಿ ಇದು ಡಿಸೈನ್ ಏನಿದೆ, ಡಿಸೈನ್ಗೆ ಕಾಸು. ವೇಗಾಸಲ್ಲೂ ಬರುತ್ತೆ, ಬಟ್ ವೇಗಾಸ್ ಕಂಪೇರ್ ಮಾಡಿದರೆ ಇದು ಮತ್ತು ಫೋಟೋಸ್ಗೂ ಅಷ್ಟೇ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸೇಫ್ಟಿ ಬಂದುಬಿಟ್ಟು ಎಷ್ಟು ಸೇಫ್ಟಿ ಅಂದರೆ, ಇದು ಲಾರಿ ಹತ್ತಿದ್ರೂ ಸಹ ಏನೂ ಆಗೋಲ್ಲ, ಇದು ಅಷ್ಟು ಸೇಫ್ಟಿ ಇದು. ಮತ್ತು ಹಾಗೆಯೇ ಇದು ರೈಡ್ ಕಂಫರ್ಟೇಬಿಲಿಟಿ ಇದೆಯಲ್ಲ ತುಂಬ. ನೀವೀಗೊಂದು 100ಇಂದ 150 ಕಿಲೋಮೀಟರ್ಸು, 200 ಕಿಲೋಮೀಟರ್ಸು ನೀವೇನಾದ್ರು ಮ್ಯಾಕ್ಸಿಮಮ್ ರೀಚ್ ಮಾಡ್ತೀನಿ ಅಂದ್ರೂ ಇದು ಏರೋಡೈನಮಿಕ್ ಶೇಪ್ ಏನಿದೆ ಅದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಏನು ಶೇಕ್ ಆಗಿರ್ಬೋದು ಪ್ರತಿಯೊಂದನ್ನು ಇದು ಅವಾಯ್ಡ್ ಮಾಡುತ್ತೆ. ಮೇನ್ ಅಡ್ವಾಂಟೇಜೇ ಇದರಲ್ಲಿ ಯಾಕೆಂದರೆ ನೋಡಿ, ಡಿಸೈನ್ ಬಂದ್ಬಿಟ್ಟು ಏರೋಡೈನಮಿಕ್ ಶೇಪ್ಸ್ ಬಂದ್ಬಿಟ್ಟು ಈ ಥರ ಇರುತ್ತೆ. ಮತ್ತು ಇಲ್ಲಿ ಫ್ರಂಟಲ್ಲಿ ಸಹ ಈ ಥರನೇ ಏರೋಡೈನಮಿಕ್ ಶೇಪ್ಸ್ ಇರುತ್ತೆ.
ಬನ್ನಿ ಸರ್ ಇಲ್ಲಿ ಹತ್ರಕ್ಕೆ ಬನ್ನಿ. ನೋಡಿ ಇಲ್ಲಿ ಈ ಡಾಟೆಡ್ ಸರ್ಟಿಫೈಡ್ ಬಂದುಬಿಟ್ಟು ಡಾಟೆಡ್ ಸರ್ಟಿಫೈಡ್, ಮತ್ತು ನೋಡಿ ISI ಮಾರ್ಕ್ ಕೂಡ ಇದೆ. ಇದು ವೆಯ್ಟ್ ಬಂದುಬಿಟ್ಟು 1 kg 600 ಗ್ರಾಮ್ ಇದೆ ಇದು ವೆಯ್ಟ್ ಬಂದುಬಿಟ್ಟು ಅಷ್ಟೇ. ನೋಡಿ ಇದು ಕಂಫರ್ಟೇಬಲ್ ಏನು ಅಂದರೆ ಇನ್ನೊಂದು ಅಡ್ವಾಂಟೇಜು, ನಿಮಗೆ ಆಕ್ಸರ್ ಕಂಪ್ನಿಯಿಂದನೇ ನಿಮಗೊಂದು ಬ್ಯಾಗ್ ಪ್ರೊವೈಡ್ ಮಾಡಿರ್ತಾರೆ. ನೋಡಿ ನಾನೀಗ ಕ್ಯಾರಿ ಮಾಡಬೇಕು, ಕೈಯಲ್ಲೇ ಕ್ಯಾರಿ ಮಾಡಬೇಕು ಅಂತ ಏನಿಲ್ಲ. ನೋಡಿ ಈ ಥರನೂ ನೀವು ಕ್ಯಾರಿ ಮಾಡ್ಬೋದು. ನಿಮ್ಗೆ ಎಷ್ಟು ಕಂಫರ್ಟೇಬಲ್ ಸಿಗುತ್ತೆ ಅಂದರೆ ನೋಡಿ ಆರಾಮಾಗಿ ಒಂದು ಬ್ಯಾಗ್ ಹಾಕ್ಕೊಂಡು ಹೋಗ್ತಿರಲ್ಲ ಆ ಥರನೇ ನಿಮಗೆ ಸಿಗುತ್ತೆ. ನೋಡಿ ಇದನ್ನು ಈ ಬ್ಯಾಗಲ್ಲಿ ಹಾಕೋದು ಹೇಗೆ ಅಂತಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದೇ ಥರನೇ ಹಾಕಬೇಕು. ಆಮೇಲೆ ಇವೆರಡು ಟ್ಯಾಗ್ ಏನಿದೆ ಅದನ್ನು ಎರಡನ್ನೂ ಈ ಥರ ಈಕ್ವಲಾಗಿ ಮಾಡ್ಕೋಬೇಕು, ಎಳ್ಕೋಬೇಕು ಆಯಿತಾ. ಅದಾದಮೇಲೆ ನಿಮಗೊಂದು ಇದು ಸಿಗುತ್ತೆ. ಸೊ ಅದಾದಮೇಲೆ ನೀವು ಹೇಗೆ ಬ್ಯಾಗ್ ಹೇಗೆ ಕ್ಯಾರಿ ಮಾಡ್ತೀರಾ ಆ ಥರ ಹಾಕ್ಕೊಳ್ಳಿ. ನೋಡಿದ್ರಲ್ಲ, ಈ ಥರ ನಿಮಗೆ ಕಂಫರ್ಟೇಬಲ್ ಸಿಗುತ್ತೆ. ಅದು ಕೆಲವೊಬ್ಬರು ಬ್ಯಾಗನ್ನು ರಿವರ್ಸ್ ಹಾಕ್ತೀರಾ, ಅಯ್ಯೋ ಈ ಬ್ಯಾಗ್ ತೊಗೊಂಡು ತಪ್ಪು ಮಾಡಿಬಿಟ್ವ, ಇದು ಏನು ಹಾಕೋಕ್ಕೆ ಬರೋಲ್ಲ ಅಂತೆಲ್ಲ ಥಿಂಕ್ ಮಾಡಬೇಡ್ರಪ್ಪ. ನಾನು ಹೆಂಗೆ ತೋರಿಸ್ಕೊಟ್ಟಿದ್ದೀನಿ ಹಂಗೆ ಹಾಕ್ಬಿಡಿ. ಹೆಲ್ಮೆಟ್ ಲಾಕಿಂಗ್ ಸಿಸ್ಟಮ್ ನೀವು ನೋಡ್ಬೋದು, ಈ ಥರ ಇರುತ್ತೆ ಹೆಲ್ಮೆಟ್ ಲಾಕಿಂಗ್ ಸಿಸ್ಟಮ್. ಇದು ಕಂಫರ್ಟೇಬಲ್ ಬಂದುಬಿಟ್ಟು ಆರಾಮಾಗಿ ನೋಡಿ ಏನು ಬೇಕಾದ್ರೂ ಬ್ಯಾಗ್ ಥರನೇ ಇರುತ್ತೆ, ಫುಲ್ಲು ಕಂಫರ್ಟೇಬಲು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್ ಮಚ್ಚಾ. ನನಗೆ ಈಗ ಹೆಲ್ಮೆಟ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಆಸಕ್ತಿಕರ ವೀಡಿಯೋಗಳಿಗಾಗಿ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ